ಅವ್ರಿಗೆ ಮಹಾರೋಗ ಬಂದಿತ್ತು ಅವ್ರ ಶಿಷ್ಯರಿಗೆ ಬಂದ ಕಾಲಕ್ಕೆ ಅವರು ಹೇಳಿದ್ರಂತ, ಯಪ್ಪ ನಮ್ಮಿಂದ ಯಾರಿಂದ ಆಗುದಿಲ್ಲ, ಸಿದ್ಧಾರ್ಥ ಹೋಗಿ ಶರಣಾಗತನಾದಿ ಅಂತಂದ್ರೆ ನಿನಗೇನಪ್ಪ ಅಂತಂದ್ರೆ ರೋಗ ಹೋಗ್ತದ ಅಂತ ಹೇಳಿದ್ರೆ, ಆ ಬ್ರಾಹ್ಮಣ ಗುರು ಕೃಷ್ಣಾನಂದ ಸ್ವಾಮಿಗಳ ಶಿಷ್ಯರು ಸಿದ್ಧಾರ್ಥ ಹಂತಕ್ಕೆ ಬಂದು ಏನಪ್ಪ ಅಂತ ಕೇಳಿದ್ರೆ, ಅವ್ರ ಸಿದ್ಧಾರ್ಥರು ಅವರಿಗೆ ಅನ್ನ ನೀರ ಕೊಟ್ಟು ಅವ್ರ ಮಹಾರೋಗ ಹೋಗ್ಯದ. ಮುಂದೆ ಅವರು ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಕಾಶಿಗೆ ಹೋಗಿದ್ರು. ಕಾಶಿಗೆ ಹೋಗಿ ಒಬ್ಬ ಬ್ರಾಹ್ಮಣರ ಮನೆ ಮಕ್ಕೊಂಡಿದ್ರು. ನಾಳೆ ಮುಂಜಾನೆ ಹೋಗಿ ವಿಶ್ವನಾಥ ದರ್ಶನ ಮಾಡ್ಬೇಕಂತ ಮಕ್ಕೊಂಡಿದ್ರು. ರಾತ್ರಿ ಅವ್ರಿಗೆ ಒಂದು ಕನಸು ಬೀಳ್ತದ. ಏನು? ವಿಶ್ವನಾಥ ಮಂದಿರದೊಳಗೆ ಮಂಟಪದೊಳಗೆ ಸಿದ್ಧಾರ್ಥ ಸ್ವಾಮಿಗಳು ಕುಂತಾರಲ್ಲಿ. ಅವ್ರ ಉಪದೇಶ ಆಯ್ತು. ಆಗ ನೋಡಿ ಆಶ್ಚರ್ಯ ಇತ್ತು ಅವ್ರಿಗೆ. ಯಪ್ಪ ಸಿದ್ಧಾರೂಢ, ಆ ಲಿಂಗ ನೀನೇ, ಸಿದ್ಧಾರೂಢ ನೀನೇ ಒಂದೇ ಇದೆ ತಿಳ್ಕೊಂಡು ಪುನಃ ಹುಬ್ಬಳ್ಳಿ ಬಂದ. ಸಿದ್ಧಾರೂಢ ಸಾಮಾನ್ಯ ಮನುಷ್ಯರಲ್ಲ, ಮನುಷ್ಯರನ್ನು ತಿಳ್ಕೊಂಡು ಅವತಾರ ಶರೀರ ಅಂತಾರೆ. ಹುಬ್ಬಳ್ಳಿಯಾಗ ಒಂದು ಮುದುಕಿತ್ತಲ್ಲಿ ದಿನ ಸಿದ್ಧಾರೂಢ ಅಂತ ಬರಕ್ಕೆ ಅಂತ, ಯಪ್ಪ ನಾ ಕಾಶಿಗೆ ಹೋಗ್ತೀನಿ, ಯಪ್ಪ ನಾ ಕಾಶಿಗೆ ಹೋಗ್ತೀನಿ. ಸಿದ್ಧಾರೂಢ ಅಂದ್ರು ಸೋಮ್ಕೊಂಡ್ರು, ಇಲ್ಲ ಯಪ್ಪ ನಾ ಕಾಶಿಗೆ ಹೋಗ್ತೀನಿ ಅಂದ್ರೆ ಕೇಳಿದ ಕೂಡಲೇ ಸಿದ್ಧಾರೂಢ ಏನ್ ಮಾಡಿದ್ರು, ಒಂದ್ ದಿವಸ ಇತ್ತೋ ದುಡ್ಡು ತಗೋ ಹೋಗಿ ಕಾಶಿ.